ಯವ್ವ 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 ಯವ್ವ. ನೀಲಿ ಲೇ ನೀಲಿ ನೀಲಿ. ಏನ್ರಿ ನಿಮ್ದು ನಡು ರಾತ್ರಿಯಾಗ ಸೋಮವಾರಿ? ಅಲ್ಲ ನನಗೊಂದು ವಿಷಯ ಹೇಳು. ಕೊರ್ಗಿ ಸಾಯ ಚಲೋನ ಏನು ಒಮ್ಮೆ ಸಾಯ ಚಲೋನ? ನಡು ರಾತ್ರಿಗೆ ಏನು ಕಾಟೋಪ ನಿಂದು ಸೋಮಕ್ಕೋ ಆತ ಕಡೆ. ನನಗದೆಲ್ಲ ಗೊತ್ತಿಲ್ಲ, ಈಗ ನೀ ಹೇಳಬೇಕು. ಕೊರ್ಗಿ ಸಾಯ ಚಲೋನ ಒಮ್ಮೆ ಸಾಯ ಚಲೋನ? ಒಮ್ಮೆ ಸಾಯ ಚಲೋ. ಹಂಗಿದ್ರೆ ನನ್ನ ಯಾಕೆ ಅರ್ಧಂಬರ್ಧ ಕೊರ್ಗಿ ಸಾಯ್ಸಾತಿ? ಅದೊಂದು ಕಾಲು ಎತ್ತಿ ಹಾಕಿಬಿಡು. ಒಂದು ಕಾಲು ಹಾಕತ್ಲೇನ ಅರ್ಧ ಜೀವ ಹೊಂಟೈತೆ, ಇನ್ನೊಂದು ಕಾಲು ಹಾಕಿಬಿಡು, ಪೂರ್ತಿ ಹೋಗ್ಬಿಡ್ಲತ್ತ ಕಡೆ. ಆನಿ ಮರಿ ಇದ್ದಂಗಿದ್ದೀವಿ, 1 ಕ್ವಿಂಟಲ್ ತೊಗೊಂಬಂದು ಕಾಲು ನನ್ನ ಮೇಲೆ ಹೋಗೋದು, ಕೈನೂ ಹೋಗೋದು ಸಖತ್ ಆ ಕಡೆ. ಹಬ್ಬ ಬಡ್ಕೋತು ಬಡ ಜೀವ. ಇಲ್ಲಂತಂದ್ರೆ ಈ ಆನಿ ಮರಿ ಕೈಯಾಗ ಸತ್ತೋಕೈತೆ. ಒಂದು ಕಾಲು ಇಡತ್ಲೆ ಹೊಟ್ಟೆಗಿಂದೆಲ್ಲ ಹೊರಗೆ ಬರೋಂಗೆ ಆಗಾಕತ್ತೈತಿ. ಎಲ್ಲಿ ವಾಂತಕ್ಕೈತೆ ಏನು ಆ ಪರಿ ವಜ್ಜ ಅದಾಳ. ಒಂದು 20 ಕ್ವಿಂಟಲ್ ಅದಾಳ, ಏನು 10 ಕ್ವಿಂಟಲ್ ಅದ, ಏನು 100 ಕ್ವಿಂಟಲ್ ಅದಾಳ, ಯಾರಿಗೆ ಗೊತ್ತು. ಒಂದೇ ಕಾಲ ನಮನಿ ಐತಿ, ಇನ್ನು ಇಡೀ ದೇಹ ಯಾವ ಪರಿ ಇರ್ಬೇಕು. ಸಾಕಿನ ಸೋಮಕ್ಕರಿ, ನನ್ನ ನಿದ್ದೆ ಹಾಳು ಮಾಡಬೇಡ್ರಿ. ಇದ್ಯಾಕ್ರಿ ಮಾವಾರ ಹಳ್ಳಿನೇ ಕುಡ್ದಂಗೆ ಮಾಡಿರಲ್ಲ ಮಕನ, ಏನತ್ತ? ಏನು ಬಿಡೋ, ನಿಮ್ಮ ತಂಗಿ ಕಾಟಕ್ಕೆ ರಾತ್ರಿ ಎಲ್ಲ ನಿದ್ದಿನ ಹತ್ತಿಲ್ಲ ನನಗೆ. ಬಿಡ್ರಿ ಮಾವಾರ, ಹೆಂಗೆ ಮಾತಾಡ್ತೀರಿ? ಕುಂದ್ರು ಮಾರಾಯ. ನಾಂದನ ಕಷ್ಟ ನನಗಾಗೈತಿ, ನಿಂದೊಂದು ಹೆಂಗೆ ಮಾತಾಡ್ತಿದ್ದಿ ಅಂತ. ನಿಮ್ಮ ತಂಗಿ ಕೈ ಕಾಲು ತೊಗೊಂಡು ಮುಖದ ಮೇಲೆ ಹೊಟ್ಟೆ ಮೇಲೆ ಒಗೆದು ಬಿಟ್ಟಾಳ. ರಾತ್ರಿ ಉಸಿರಾಡೋಕೆ ಆಗೋಲ್ತು, ಎಲ್ಲಿ ಸತ್ತ ಹೋದ್ನೇನ ಅಂತ ಮಾಡಿದ್ದೆ. ಯಾಕೆ ಇವತ್ತು ಜೀವಂತ ಒಗೆದು ಕುಂತೇನೆ. ಮೊದ್ಲಿಗೆ ನಿಮ್ಮ ತಂಗಿ ನೋಡಿದ್ರೆ ಒಂದು 20 ಕ್ವಿಂಟಲ್ ಅದಾಳ. ಆಗ ಒಂದೊಂದು ಕಾಲು ಒಂದೊಂದು ಆನಿ ಕಾಲು ಗತ್ಲೆ ಅದಾವು. ಒಂದು ಕಾಲ ಹಾಕಿದ್ದಕ್ಕೆ ಅರ್ಧ ಉಸಿರು ಹೋಗಿಬಿಟ್ಟಿತ್ತು ನಂದು. ಅದಕ್ಕೆ ಪೂರ್ತಿಯಾರು ಸಾಯಿಸ್ಬಿಡು ಅಂತಂದೆ ಅಕ್ಕಿಗೆ. ಸುಮ್ಮನೆ ಮಾವರ, ನಮ್ಮ ತಂಗಿ ಅಷ್ಟು ಚಂದ ಅದಾಳ. ನೀವು ನೋಡಿದ್ರೆ ಯಾವ ಪರಿ ಮಾತಾಡ್ತೀರಿ? ನಮ್ಮ ತಂಗಿಗೆ ಹಂಗೆ ಅಸಹ್ಯ ಮಾಡಕ್ಕೆ ಹೋಗ್ಬೇಡ್ರಿಪ್ಪ ನೀವು. ಅವು ದೊಡ್ಡ ನಿಮ್ಮ ತಂಗಿ ಚಂದುಲ್ಲ ಚಳಿವಿ ಅದಾಳ. ಹಂಗೆ ತಳ್ಳಗ ನಾಯಿ ಹೊಡಿ ಕೋಲಿದ್ದಂಗೆ ಅದಾಳ ನೋಡಿ, ತಳ್ಳಗ ಬೆಳ್ಳಗ. ಅದಕ್ಕೆ ಚಂದ ಅದಾಳ ಅಂತ ಹೇಳ್ತಿದ್ದಿ. ಸುಮ್ಕೊಂಡ್ರೋ ಮಾರಾಯ, ಅದಕ್ಕೆ ಮಾತಾಡ್ತಿ. ಸುಮ್ಮಿರಿ ಮಾವರ, ಏನು ಒಂದು ಈಟು ದಪ್ಪ ಅದಾಳ. ಒಂದು ಈಟ್ ಅಂದ್ರೆ ಈಟ ಮತ್ತು ಅಗದಿ ಒಂದು ರೌಂಡ್ ಅಷ್ಟು ದಪ್ಪ ಅದಾಳ. ಅದಕ್ಕೆ ಎಷ್ಟು ಮಾತಾಡ್ತೀರಿಪ್ಪ ನೀವು? ನಮ್ಮ ತಂಗಿಗೆ ಹಂಗೆ ಅಸಹ್ಯ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮಿರಿ ಮಾವರ ನೀವು. ಹಂಗೆ ಹೇಳು ನೋಡು, ದಪ್ಪದೇನಂತೆ ಎಷ್ಟು ಮಾತಾಡ್ತಾರೆ. ಇವ್ರ ಮನ್ಯಾಗ ಮಕ್ಕಳಾರೆ ಕೆಲಸ ಇರ್ತಾವ, ಎಲ್ಲ ಕೆಲಸ ಮಾಡಿ ಮತ್ತು ಇವರಿಗೆ ತೋಡ ಹಾಕಿ ತಿನಿಸಿ ಎಲ್ಲ ಮಾಡಿ, ಮತ್ತು ಇವ್ರ ಹತ್ರ ದಪ್ಪದಿ ಕುಂತು ತಿಂತಿ ಏನು ಕೆಲಸ ಮಾಡ್ತಿ ಅಂತ ಅನ್ನಿಸ್ಕೋಬೇಕು. ಏನು ಕೈಗೊಂದು ಕಾಲ್ಗೊಂದು ಆಳಿಟ್ಟಾರಂಗೆ ಮಾತಾಡ್ತಾರೆ ಇವರು. ಸಾಕು ಸುಮ್ಮ ಕುಂದೂರಿ. ಅಣ್ಣ ತಂಗಿ ಇಬ್ರು ಒಂದೇ ಥರ ಅದೀರಿ. ಅವನು ಒಂದು ಆನಿ ಮರಿ ಇದ್ದಂಗೆ ಅದಾನ, ನೀನು ಒಂದು ಆನಿ ಮರಿ ಇದ್ದಂಗೆ ಅದೀತಿ. ಈ ಮೈಸೂರಿಗೆ ಕಳಿಸ್ಬೇಕು ನೋಡಿ ನಿಮ್ಮನ್ನ. ಆನೆ ಬದ್ಲಿ ನೀವಾರು ಇಬ್ರು ಬಾರಿ ಹೊತ್ಕೊಂಡು ಹೋಗ್ತೀರಿ. ಪಾಪ ಆನಿಗರೆ ಕಷ್ಟ ತಪ್ತೈತಾಗ. ಯಾಕ್ರಿ ನಮ್ಮ ಅಣ್ಣಗೆ ಯಾಕ್ರಿ ಅಸಹ್ಯ ಮಾಡ್ತೀರಿ? ಬಾಯಿ ಮುಚ್ಕೊಂಡು ಚಾ ಕುಡಿದೆ ಎದ್ದು ನಡ್ರಿ, ಕೆಲಸ ಏನಾದ ನೋಡ್ಕೊ ಹೋಗ್ರಿ. ಎಲ್ಲಿ ಕೂತ್ಕೊಂಡು ಪುರಾಣ ಮಾತಾಡ್ಕೊಂಡು ಕೂತಿರನ್ನ. ಹೇಳೋದ ನೋಡ್ರಿ, ಟೈಮ್ ನೋಡ್ರಿ ಎಷ್ಟಾಗೈತಿ, 9 ಗಂಟೆ ಆಗೈತಿ. ಇಷ್ಟೊತ್ತಿಗೆ ಎದ್ದು ಮತ್ತೆ ನಮ್ಮ ಮುಂದನ ನಾಟಕ ಮಾಡಕ್ಕೆ ಬರ್ತೀರನ್ನ. ಎದ್ದು ನಡ್ರಿ, ಕೆಲಸ ಇದಾವಿಲ್ಲ ನಿಮಗೆ? ಲೇ ಯಾವ ಬಾಯಿಲಿ ಮಾತಾಡ್ತಿಲ್ಲ, ಅನ್ನತ್ತಿಲ್ಲ ಬಾಯಿಲಿ ಮಾತಾಡು. ಒಂದಿಟ್ಟು ಟೈಮು 9 ಗಂಟೆ ಆಗೈತೆ. ಒಂದಿಟ್ಟು ಗಡಿಯಾರ ತಿರುಗಿ ನೋಡಿ ನೀನು ಹಿಂದೆ. ಈಗ 7:40 ಆಗೈತಿ. ನನಗೆ ಹೇಳಕ್ಕೆ ಬರ್ತಾಳ. ಚಂದಾಗಿ ನೋಡೋದು ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ. ಮತ್ತು ನಾವಂತರೂ ಹೊಕ್ಕ ನಡಿಯತ್ತ ಕಡೆ ಹೊಲಕ್ಕೆ ಹೋಗೋಣತ್ತಾಗ ನಿಮ್ಮ ಕಾಟಾರೆ ತಪ್ತೈತಿ. ನನಗೆ ಬರ್ತೇನೆ ನೋಡ್ರಿ ಮಾವರ. ನಾನಾರು ಕುಂತು ಏನು ಮಾಡೋಕೆ ಹೋಗ್ಲಿ? ನನ್ನ ಮಕ್ಕಳು ಊರಿಗೆ ಹೋದ್ರು, ನಾನು ಒಂದು 2 ದಿವಸ ಇದ್ರಾತಂತೆ ಉಳ್ಕೊಂಡೇನಂತೆ. ನಡ್ರಿ, ನಾನು ನಿಮ್ಮ ಜೊತೆ ಹೊಲಕ್ಕೆ ಬರ್ತೇನಂತ. ಏನು ಇವ್ರ ಗಂಡ್ಮಕ್ಳಿಗೆ ಮನ್ಯಾಗ ಮಾಡೋದು ಕಾಣೋದೇ ಇಲ್ಲ. ಇಷ್ಟೊಂದು ಅರ್ಬಿ ಒಗೆಯೋದು, ಬಾಂಡೆ ತೊಳೆದು, ಕಸ ಹೊಡೋದು, ನೆಲ ಒರೆಸೋದು, ಧೂಳ ತೆಗೆಯೋದು, ಮತ್ತು ಅಡುಗೆ ಮಾಡಿಡೋದು. ಇವರಿಗೆ ಬಂದ ಕೂಡಲೇ ಕೈಯಾಗ ಹಾಕ್ಕೊಡೋದು, ಬಿಸಿ ಮಾಡಿಕೊಡೋದು. ಇಷ್ಟೆಲ್ಲ ಮಾಡಿದ್ರು ಮತ್ತೇನು ಮನ್ಯಾಗ ಕೂತ್ಕೊಂಡು ಏನು ಮಾಡ್ತೀರಿ ನೀವು? ಖಾಲಿ ಇರ್ತೀರಂತೆ ಮಾತಾಡ್ತಾರೆ. ಮಾಡ್ದೇಂತಡಿ, ಇವ್ರಿಗೇನು ಮಾಡಿ ಕೊಡಬಾರ್ದು ಇಂಥವ್ರಿಗೆ ಅಣ್ಣರಿಗೆ. ನಿಲವಕ್ಕ ಏನು ಮಾಡಾಕತ್ತಿ? ಏಯವ್ವ, ಯಾರಪ್ಪ ಅದು ಮುಂಜಾನೆ ಕರೆಯಾಕತ್ತವ್ರು? ಓ ಸುಶೀಲ, ಬಾ ಒಳಗೆ ಬಾ. ಅಲ್ಲೇಕೆ ನಿಂತ್ಕೊಂಡು ಬದರಾಕತ್ತಿದ್ದಿ ಮಂದಿಗತ್ಲೆ? ನಾಷ್ಟ ಆತನಕ? ಏನು ಮಾಡಾಕತ್ತಿದ್ದಿ? ಇನ್ನೂ ಇಲ್ವಾ, ಈಗ ಜಳಕ ಮಾಡಿ ಬಂದೆ, ಪೂಜೆ ಮಾಡಿದ್ದೆ. ಇನ್ಮೇಲೆ ನಾಷ್ಟ ಮಾಡ್ಬೇಕು. ನಮ್ಮ ಮನೆಯ ಗಂಡ್ಮಕ್ಳಿಗೆ ಚಹಾ ಕೊಟ್ಟೆ, ಅವ್ರು ಕೂಡ ಹೊಲಕ್ಕೆ ಹೋದ್ರೆ. ನಮ್ಮಣ್ಣ ಅವರು ಇಬ್ಬರು. ಈಗ ನಾನು ಅಕ್ಕಿ ಇಬ್ಬರು ನಾಷ್ಟ ಮಾಡ್ಬೇಕು. ನೋಡಿ ಬಾ, ನಾಷ್ಟ ಮಾಡೋಣಂತ. ಉಪ್ಪಿಟ್ಟು ಮಾಡೀನಿ. ಯವ್ವ, ಉಪ್ಪಿಟ್ಟ? ನೀನ ತಿನ್ಕೋ ಉಪ್ಪಿಟ್ಟನ್ನು. ನನಗೆ ಉಪ್ಪಿಟ್ಟು ಸೇರಂಗಿಲ್ವಾ? ನಾನು ಪುರಿ ಮಾಡಿದ್ದೆ, ಪುರಿ ತಿಂದೀನಿ. ಅಯ್ಯಕ್ಕ, ಇವತ್ತು ಹುಬ್ಳಿ ಪ್ಯಾಟಿಗೆ ಹೋಗೋಣವಾ? ನನಗೆ ಈಗ ವರಮಹಾಲಕ್ಷ್ಮಿ ಬಂತಲ್ಲ, ಅದಕ್ಕೆ ಬೆಳ್ಳಿ ಮಕ್ಕ ತೊಗೋಬೇಕಂತ ಮಾಡೀನಿ. 1 ವರ್ಷದಿಂದ ರೊಕ್ಕ ಕೊಡಿಸ್ಕೊಂತ ಇಟ್ಟಿದ್ದೆ. ಬೆಳ್ಳಿ ಮಕ್ಕ ತೊಗೊಂಡು ಬರೋಣಂತ ಬಾರ. ಅಯ್ಯ ಹೌದನ್ನ, ಚಲೋ ಆಯ್ತು ಬಿಡಂಗಿದ್ರೆ. ನಾನು ಬೆಳ್ಳಿ ಸಮೇತ ತೊಗೋಬೇಕಿತ್ತು, ಯಾವಾಗ ತೊಗೋಬೇಕು ಅನ್ನಕತ್ತಿದ್ದೆ. ಮತ್ತು ಹೆಂಗಿದ್ರು ಈಗ ಹೊಂಟ ಬಿಟ್ಟಿತ್ತಂದ್ರೆ ನಾನು ತೊಗೊಂಡ ಬಿಡ್ತೇನಂತ. ಒಂದು ಬೆಳ್ಳಿ ಸಮಯ ಮತ್ತು ಆರತಿ ತೊಗೊತೇನೆ, ನೀ ಮುಖ ತೊಗೊಳು ಅಂತಿ. ಹಂಗಿದ್ರೆ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾ, ಹೋಗೋಣಂತ. ಭಾಗ್ಯಾಗೂ ಕೇಳ್ತೇನೆ, ಬರ್ತೇನೆ ಅಂದ್ರೆ 3 ಮಂದಿ ಹೋಗಿ ಬರೋಣಂತ.
ಹ್ಞೂ ಕೇಳಕ್ಕೆ ಹಂಗಿದ್ರೆ ನಾನು ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಅಷ್ಟಕ್ಕೂ ಕೆಲಸ ಅನ್ನೋಕ್ಕೇನು ಎಲ್ಲ ಮುಗ್ದ ಹೋಗೈತೆ ನಂದು. ಇನ್ನೇನು ಅರ್ಬಿ ಒಂದೆರಡು ಹಿಂಡು ಹಾಕಿದ್ರೆ ಮುಗಿದೋತೆ. ಈ ಮಳೆಗೆ ಅರ್ಬಿನ ಒಣಗೋಲು ನನಗಂತೂ ಹೋಗೋದು ಸಾಕಾಗೈತೆ. ಎಲ್ಲ ಕಡೆನೂ ಗಮ್ಮನ ಹಾರಾಕತೈತಿ ಮನೆ ತುಂಬ. ಯವ್ವ ಈ ಮಳೆಗಾಲದಾಗ ಎಲ್ಲರ ಮನೆದು ಅದಕತಿ ತಗೋ. ನಮ್ದಾರ ಏನಂತಿದ್ದಿ, ನಮ್ದು ಆ ಥರ ಹಿತ್ತಲ ಕಡೆ ಬಾಗ್ಲೈತಲ್ಲ, ಅಲ್ಲಿದಂತೂ ಪೂರ್ತಿ ಹಂಗೆ ನಾರಾಕತ್ತೆ ಬಿಟ್ಟೈತಿ. ಹಸಿ ಅರ್ವಿ ಹಾಕಿ 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 ಒಂದೀಟು ಬಿಸಿಲು ಕಾಣುವಲ್ತ, ಬರೀ ಮಳೆ 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 ಎಲ್ಲ ಕಡೆ ಕೊಚ್ಕೊಂಡು ಹೊಂಟೈತಿ. ಆತ ತಗೋರಕ್ಕ, ನಾನು ಹೊಕ್ಕೇನಂಗಿದ್ರೆ ಅದೊಂದೆರಡು ಕೆಲಸ ಮುಗಿಸ್ಕೊಂಬರ್ತೀನಿ. 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಊರು ಬಿಡೋಣಂತೀಗ ಬಸ್ ಬರ್ತೈತಲ್ಲ, 10 ಗಂಟೆ ಬಸ್ಸಿಗೆ ಹೋಗೋಣಂತ ಹುಬ್ಳಿಗೆ. ಸಂಜೆಗೆ ಒಂದು 8 ಗಂಟೆ ಮೇಲೆ ಬರೋಣ, ಲಾಸ್ಟ್ ಬಸ್ಸಿಗೆ ಬರೋಣಂತ. ಅಲ್ಲಿ ಮಠ ಎಲ್ಲ ಹುಬ್ಳಿ ಅಡ್ಡಾಡಿ ಅಲ್ಲಿ ಮಸಾಲೆ ದೋಸೆ ತಿಂದು ವಾಪಸ್ ಬರೋಣಂತ. ಹ್ಞೂ ಆತ ತಗೋರ್ವ. ಹಂಗಿದ್ರೆ ಯಾರು ನೀವು ಒಬ್ಬಕ್ಕೆ ಬರ್ತೀಯೇನ, ನಿಮ್ಮ ಅತ್ತಿ ಮಗಳು ಅದಾಳಲ್ಲ ಆಕಿನೂ ಕರ್ಕೊಂಬರ್ತೀಯ? ಇಲ್ಲ ಯಾಕೆ, ಆಕಿನೂ ಕರ್ಕೊಂಬರ್ತೀನಿ. ಹಂಗೆ ನಾವೆಲ್ಲ ಅಂಗಡಿಗೆ ಹೋಗಿ ಎಲ್ಲ ತೊಗೊಳೋದು ಮುಗಿಸಿಂದ ಆಮೇಲೆ ಹೋಗಿ ಆಕಿನಲ್ಲೇ ಮನೆಗೆ ಬಿಟ್ಟು ಊರಿಗೆ ಬರೋಣಂತ ನಾವು. ಯಾಕೆ ಎಲ್ಲ ಮಾತಾಡ್ಕೊಂಡು ನಿಂತ ಹೊತ್ತಕ್ಕೈತಿ. ನಾ ಬಡ ಬಡ ಹೋಗಿ ಎಲ್ಲ ಮುಗಿಸ್ಕೊಂಡು 10 ಗಂಟೆ ಅಷ್ಟೊತ್ತಿಗೆ ನೀವು ಫೋನ್ ಹಚ್ತೀನಿ. ಬಸ್ ಸ್ಟ್ಯಾಂಡ್ ಕಡೆನ ಬಂದು ಬಿಡ್ರಿ ನೀವು. ಅದಕ್ಕೆ ಮತ್ತೆ ನಾಷ್ಟ ಬರ್ರಿ, ಲೇಟ್ ಆಗೈತಿ, ಇಬ್ಬರು ನಾಷ್ಟ ಮಾಡೋಣಂತೆ. ಹೂನ ಬಗ್ಗೆ ಈಗ ಸುಶೀಲ ಬಂದಿದ್ಲೆ, ಏನೋ ಬೆಳಿ ಮುಖ ತರಕ್ಕೆ ಹೋಗೋಣ, ಹುಬ್ಳಿಗೆ ಹೋಗೋಣ ಅಂತ ಅನ್ನಕತ್ತಿದ್ಲ. ನಾವು ಹೆಂಗಿದ್ರು ಬೆಳಿ ಸಮೇತ ಹೋಗ್ಬೇಕಲ್ಲ, ಹಂಗಿದ್ರೆ ಬಡ ಬಡ ರೆಡಿ ಆಗುವ, ಹೋಗಿ ಬರೋಣ ಅಂತಂದೇನಿ. ನೀನು ನಾಷ್ಟ ಮಾಡಿ ಬಡ ಬಡ ರೆಡಿಯಾಗಿ 3 ಜನ ಹೋಗ್ಬರೋಣಂತ. ಅವ್ರ ಅತ್ತಿ ಮಗಳು ಬರ್ತಾಳಂತ. ಆಕೆ ನಂಗೆ ಕರ್ಕೊಂಡೋಗಿ ಎಲ್ಲ ಪ್ಯಾಟಿ ಮುಗಿಸಿ ಆಕಿನಲ್ಲೇ ಮನೆಗೆ ಬಿಟ್ಟು ಬರ್ಬೇಕಂತ. ಅವ್ರ ಮನೆ ಹುಬ್ಳ್ಯಾಗ ಅಲ್ಲ, ಮತ್ತು ಬಿಟ್ಟು ವಾಪಸ್ ಬರೋಣ ಅಂತ. 10 ಗಂಟೆ ಬಸ್ಸಿಗೆ ಹೋಗ್ಬೇಕಂತ. ಬಡ ಬಡ ಮಾಡ್ಕೊಂಡು ಬರವ. ಹೌದಣ್ಣ, ಈಗೇನು ಅಂಥದ್ದೇನು ಕೆಲಸ ಇಲ್ರಿ. ಇವಾಗ ಎಣಕ್ಕಂತರೂ ಮಷಿನ್ ತಂದಿತ್ತಲ್ಲ, ಅದು ಮಷೀನಿಗೆ ಹಾಕಿಟ್ಟೇನಿ. ಏನು ಬಾಂಡೆ ತೊಳೆಯೋದಷ್ಟೇ, ಈಗ ನಾಷ್ಟ ಮಾಡಿದ್ದು ಅಷ್ಟೇ ಬಾಂಡೆ ಅದಾವ. ಅಡುಗೆದಂತರೂ ಎಲ್ಲ ಮುಗಿಸೇಬಿಟ್ಟೇನೆ ನಾನು. ಈಗೇನು ಅಂಥದ್ದೇನು ದೊಡ್ಡ ಕೆಲಸ ಇಲ್ಲ. ಈಗ ನಾಷ್ಟ ಮಾಡೋದು ನಾವು ರೆಡಿ ಆಗೋದು ಅಟ್ಟ ನೋಡ್ರಿ. ಪಾಪ ಎಲ್ಲ ನಿನಗೆ ಒಬ್ಬೇಕಿಗೆ ತ್ರಾಸಕ್ಕೆತ್ತೇನವ. ನಾನು ನಿನಗೆ ಹೇಳ್ತೀನಿ ಅಡುಗೆ ಮನೆಯಾಗ ಇಬ್ಬರು ಕೂಡ ಮಾಡೋಣ ಅಂತೇಳಿ. ಬ್ಯಾಡ್ರಿ ಅಂತೀನಿ ಅಂತಿ. ಇನ್ನೇನು ನನಗಂತೂ ಹೆಚ್ಚಿಗೆ ಕೆಲಸನೇ ಇರಲ್ಲ. ಒಂದು ದಿವ್ಸಕ್ಕೆ ಕಸ ಹೊಡಿಕಲ್ ವರ್ಷಿದ್ನಂದ್ರೆ ಮುಗೀತು. ಬಾಂಡೆ ತೊಳೆಯೋದಷ್ಟೇ 2 ಸತ ಬಾಂಡೆ ತೊಳೆಯೋದು. ಈಗಂತೂ ಅರ್ಬಿ ಹೋಗ್ಯಾಕೆ ಮಷೀನು ಬಂದೈತಿ, ಅದ್ರದ್ದು ಏನು ಚಿಂತಿಲ್ಲ. ಪಾಪ ಅಡುಗೆದೆಲ್ಲ ನಿಂಗೆ ಒಬ್ಬೇಕಿಗೆ ಆಕೈತವ ಯಾವ. ಅದೇನು ದೊಡ್ಡ ಬಿಡ್ರಿ, ಒಂದು 4-5 ಮಂದಿಗೆ ಅಡುಗೆ ಮಾಡತ್ತಾವ. ಏನು ಹುಡುಗರು ಆಪರಿ ತಿಂತಾವ. 2 ಹುಡುಗರು ಸೇರಿಸಿ ಒಂದು ಇಡೋದು, ನಾವು ಒಂದು 3 ಮಂದಿ. ಅಷ್ಟು ಅಡುಗೆ ಮಾಡೋದು ದೊಡ್ಡದನ್ರಿ ನನಗೆ. ನಾ ಮಾಡ್ತೇನೆ ಅಂದ್ರೆ ಏನು ಚಿಂತೆ ಮಾಡ್ಬೇಡ್ರಿ. ಅಡುಗೆ ಮನೆ ಟೆನ್ಷನ್ನ ಬಿಟ್ಬಿಟ್ರಿ ನೀವು, ಆರಾಮಿರ್ರಿ. ಹ್ಞೂ ಆತು ಬರುವ. ಹಂಗಿದ್ರೆ ಉಪ್ಪಿಟ್ಟು ಹಾಕ್ತೇನಂತ. ನಾ ಹೋಗಿ ಒಂದು 2 ಗ್ಲಾಸ್ ತೊಗೊಂಬನ್ನಿ. ಇವ್ರು ಅಡುಗೆ ಮನೆಗೆ ಬಂದ್ರೆ ನನ್ನ ಆಟ ನಡಿಬೇಕಲ್ಲ. ನಾನು ಏನು ಮಾಡತ್ತೀನಿ ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ನಂದು ಆಟ ನಡೆಸ್ಬೇಕಂತಂದ್ರೆ ನಾನು ಯಾರಿಗೂ ಅಡುಗೆ ಮನೆಯಾಗ ಬರೋಕ್ಕೆ ಬಿಡಬಾರ್ದು ಅಷ್ಟೇ. ಅದಕ್ಕೆ ಎಲ್ಲರನ್ನೂ ಬಿಟ್ಟು ಒಬ್ಬೇಕಿಗೆ ಕಷ್ಟ ಆದರೂ ನಾನು ಒಬ್ಬೇಕೆ ಮಾಡೋಕತ್ತೀನಿ ಅಡುಗೆನ. ಎಲ್ಲರೂ ನನ್ನ ಮಾತಕ್ಕೆ ಕೇಳ್ಬೇಕು, ನಾ ಹೇಳ್ದಂಗೆ ಎಲ್ಲ ನಡಿಬೇಕಂತಂದ್ರೆ ಯಾರೂ ಅಡುಗೆ ಮನೆಗೆ ಬರಬಾರ್ದು. ನಾನು ಒಬ್ಬೇಕೆ ಇರಬೇಕು, ನಾನು ಒಬ್ಬೇಕೆ ಅಡುಗೆ ಮಾಡಿಕೊಡ್ಬೇಕು. ಇನ್ನೊಂದು ಸ್ವಲ್ಪ ದಿವಸ ನನ್ನ ಮಗ ಸ್ವಲ್ಪ ದೊಡ್ಡವನ್ನ ಅದನ್ನಂದ್ರೆ ಮದುವೆ ಮಾಡಿ ಸಸಿನ ತೊಗೊಂಬಂದು ಆಕೆ ಕೈಯಾಗ ಮಾಡೋಕೆ ಹಚ್ತೀನಿ. ಆದರೆ ಬೇರೆ ಯಾರೂ ಹೋಗ್ಬಾರ್ದು ಅಡುಗೆ ಮನೆಗೆ.